ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಚಾನಲ್ಗೆ ಸ್ವಾಗತ. ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ವಿಶೇಷವಾಗಿ ಈ ಹಬ್ಬದ್ದು ಹೇಗೆ ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ಕೇರಳದಲ್ಲಿ ತುಂಬ ಹೆಚ್ಚಾಗಿ ಮಾಡ್ತಾರೆ. ಹಾಗೆ ಮಂಗಳೂರು ಸೈಡ್ನಲ್ಲೂ ಅಷ್ಟೇ ತುಂಬ ಹೆಚ್ಚಾಗಿ ಈ ಹಬ್ಬನ ಆಚರಿಸ್ತಾರೆ. ಈ ಹಬ್ಬ ಹೆಸರು ಬಂದ್ಬಿಟ್ಟು ವಿಷು ಅಂತ ಹೇಳ್ಬಿಟ್ಟು ಇದು ಮಂಗಳೂರು ಸೈಡು ಮತ್ತು ಕೇರಳ ಸೈಡು ತುಂಬ ಹೆಚ್ಚಾಗಿ ಆಚರಿಸ್ತಾರೆ. ಈಗ ನಾವೇನು ಮಾಡ್ಕೊಳ್ತಾ ಇದ್ದೀವಿ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟಿಗೆ ಮುಂದುಗಡೆ ಕಲರ್ ರಂಗೋಲಿ ಹಾಕಿದ್ದೀನಿ. ಹಾಗೆ ಬಾಗಿಲಿಗೆ ತೋರಣ, ಹೂವಿನಾರ ಎಲ್ಲ ಹಾಕ್ಬಿಟ್ಟು ಎಲ್ಲರೂ ಈಗ ನಾನೀಗ ವಿಡಿಯೋ ಮಾಡ್ತಾ ಇರೋದು ಬೆಳಗಿನ ಜಾವ 4 ಗಂಟೆನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. 4 ಗಂಟೆಗೆ ಎಲ್ಲರ ಮನೇಲೆಲ್ಲ ಸ್ನಾನ ಆಗಿ ಪೂಜೆಗೆ ನೈಟಿಂದನೇ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ತೀವಿ ನಾವು. ಈಗ 4 ಗಂಟೆಗೆ ನಂದು ಸ್ನಾನ ಆಗಿ ದೀಪ ಹಚ್ಬಿಟ್ಟು ಆಮೇಲೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಬ್ಬಕ್ಕೆ ನಾವಿಲ್ಲಿ ಕೃಷ್ಣ ದೇವ್ರನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಹೊಸ ಬಟ್ಟೆ ಇಡಬೇಕು. ಒಂದು ಹೊಸ ಬಟ್ಟೆ ಅಂದರೆ ಲುಂಗಿ ಥರ ಆ ಥರ ಯಾವುದಾದ್ರೂ ಸರಿ, ಒಂದು ಹೊಸ ಬಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಬಿಟ್ಟು ಆಮೇಲಿಂದ ನಾವು ಕೃಷ್ಣನ ಕೂರಿಸ್ಬೇಕು. ಹಾಗೆ ದುಡ್ಡೆಲ್ಲ ಇಟ್ಬಿಟ್ಟು ಕಾಯಿನ್ಗಳೆಲ್ಲ ಇಟ್ಬಿಟ್ಟು ಅದ್ರ ಮೇಲೆ ನಾವು ದೇವ್ರನ್ನ ಕೂರಿಸ್ತಾ ಇದ್ದೀವಿ. ಮತ್ತು ಹಾಗೆ ಒಡವೆಗಳನ್ನೆಲ್ಲ ಸ್ವಲ್ಪ ಹಾಕಬೇಕು. ಹಾಗೆ ಇಲ್ಲಿ ನಾನು ಹಣ್ಣುಗಳು ಒಂದು 5 ಥರ ಹಣ್ಣುಗಳು ಇಟ್ಟಿದ್ದೀನಿ. ಹಾಗೆ ಒಂದು 5 ಥರ ಸ್ವೀಟು, ಹಾಗೆ ಒಂದು 2 ಥರ ಖಾರ ಎಲ್ಲ ಇಟ್ಟಿದ್ದೀನಿ. ಮತ್ತು ಇದು ಕೃಷ್ಣ ಮತ್ತು ರಾಧೆ ಇರೋ ಫೋಟೋನ ನಾನಿಲ್ಲಿ ತಗೊಂಡು ಪೂಜೆ ಮಾಡ್ತಾ ಇದ್ದೀನಿ. ಮತ್ತು ಒಂದು ಹಲಸಿನಕಾಯಿನೂ ಇಡಬೇಕು. ತರಕಾರಿ ನುಗ್ಗೆಕಾಯಿ, ಹಲಸಿನಕಾಯಿ, ಸೌತೆಕಾಯಿ ಇದನ್ನೆಲ್ಲ ಇಟ್ಟು ಮಾಡೋದು ಈ ಹಬ್ಬದ ವಿಶೇಷ ಅಂದ್ರೇ ಅದು ತರಕಾರಿಗಳನ್ನ, ಹಣ್ಣುಗಳನ್ನ, ಸ್ವೀಟು ಮತ್ತು ಮಳೆಯಲ್ಲಿ ಏನು ಸ್ವೀಟ್ ಮಾಡಿರ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದು ಈ ಹಬ್ಬದ ವಿಶೇಷ. ಇಲ್ಲಿ ನಾನು ಈ ಹಬ್ಬಕ್ಕೆ ಖಾರ ಚೌಚೌ ಮಾಡ್ತಾಯಿದ್ದೀನಿ. ಹಾಗೆ ಕರ್ಜಿಕಾಯಿ, ನೆಯ್ಯಪ್ಪ, ರವೆ ಉಂಡೆ ಇಷ್ಟನ್ನು ಮಾಡ್ತಾಯಿದ್ದೀನಿ, ಸ್ವೀಟು. ಆಮೇಲೆ ಹಣ್ಣುಗಳು ಬಂದ್ಬಿಟ್ಟು ಪೈನಾಪಲ್ ಇಡ್ತಾಯಿದ್ದೀನಿ. ಹಾಗೆ ದ್ರಾಕ್ಷಿ, ಬಾಳೆಹಣ್ಣು, ಸೇಬು, ಮೂಸಂಬಿ, ದಾಳಿಂಬೆ ಹಣ್ಣು ಎಲ್ಲನೂ ಇಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ತರಕಾರಿನೂ ಇಡ್ತಾಯಿದ್ದೀನಿ. ಹಾಗೆ ಅಲಂಕಾರಕ್ಕೆ ಹೂಗಳನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದೀನಿ. ಮತ್ತು ವಿಷು ಹೂವು ಅಂತ ಬರುತ್ತೆ, ಹಳದಿ ಕಲರು, ಅದನ್ನು ಮುಖ್ಯವಾಗಿ ಹಾಕಬೇಕು. ಇದಕ್ಕೆ ದೇವ್ರಿಗೆ ತುಂಬ ಇಷ್ಟ ಅದು. ಆ ಹೂವು ಕಣಿಗೆ ಜೋಡಿಸ್ತಾರೆ. ಆ ಹೂವನ್ನ ಹಳದಿ ಕಲರ್ ಬರುತ್ತೆ. ಸುಮಾರು ಇಲ್ಲ ಅಂದರೂ ಎಲ್ಲ ಕಡೆ ಒಂದೊಂದು ಮರದಲ್ಲಿ ಇದು ಬರೋಂಥ ಹೂವಿದು. ಮರಗಳಲ್ಲಿ ಮಾತ್ರ ಬಿಡೋದು, ಗಿಡ ಅಲ್ಲ ಇದು. ದೊಡ್ಡ ಮರ ಇರುತ್ತೆ ಈ ಹೂವು ಬಿಡೋದಕ್ಕೆ. ಅದು ಕೃಷ್ಣನಿಗೆ ತುಂಬ ಫೇವ್ರೇಟ್ ಆಗಿರೋ ಹೂವು, ತುಂಬ ಇಷ್ಟವಾದ ಹೂವು ಅದು. ಅದರಿಂದ ಆ ಹೂವನ್ನು ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಮತ್ತು ಬಾಗಿಲಿಗೆ ಮಾವಿನ ಸೊಪ್ಪು, ತೋರಣ, ಹೂವಿನಾರ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ನಾವು ನೈಟೇ ಎಲ್ಲ ಜೋಡಿಸ್ಕೊಬಿಡ್ತೀವಿ. ನೈಟೇ ಎಲ್ಲ ಜೋಡಿಸ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಕೇಳ್ಕೊಳ್ಳೋದ್ರಿಂದ ಎಲ್ಲ ಕೆಲಸನೂ ನೆರವೇರುತ್ತೆ ಅಂತ ಹೇಳ್ತಾರೆ. ಮತ್ತು ದೀಪ ಹಚ್ಬಿಟ್ಟು ಸಾಂಬ್ರಾಣಿ ಕೊಡ್ತೀವಿ. ಹಾಗೆ ಗಂಧದ ಕಡ್ಡಿ ಹಚ್ತೀವಿ, ಕರ್ಪೂರ ಹಚ್ಚಿ ಎಲ್ಲ ಮಾಡಿಬಿಟ್ಟು ಮಾಡ್ತೀವಿ. ಇದು ಬಂದ್ಬಿಟ್ಟು ಏಪ್ರಿಲ್ ಟೈಮಲ್ಲಿ 14 ತಪ್ಪಿದರೆ 15ನೇ ತಾರೀಕಿನಲ್ಲಿ ಈ ಹಬ್ಬ ಬರುತ್ತೆ.
ಯಾವಾಗಲೂ ಅಷ್ಟೇ, ಪ್ರತಿ ವರ್ಷವೂ ಅಷ್ಟೇ ಏಪ್ರಿಲಲ್ಲಿ 14 ತಪ್ಪಿದ್ರೆ 15ನೇ ತಾರೀಕಿಗೆ ಈ ಹಬ್ಬ ಬರುತ್ತೆ. ಇದಕ್ಕೆ ವಿಷು ಅಂತಾರೆ. ಮತ್ತು ಒಂದು ಕನ್ನಡಿನೂ ಇಡಬೇಕು, ನಾವಿಲ್ಲಿ ಕನ್ನಡಿ ಇಟ್ಟು ಪೂಜೆ ಮಾಡಬೇಕು. ದೇವ್ರನ್ನ ಕೂರಿಸ್ಬೇಕಾದ್ರೆ ಹಣ್ಣುಗಳೆಲ್ಲ ಇಡಬೇಕಾದ್ರೆ ಅದ್ರ ಜೊತೆಗೆ ಒಂದು ಕನ್ನಡಿನೂ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಮತ್ತು ಇದೇನಂತಂದರೆ ದೀಪ ಎಲ್ಲ ಹಚ್ಚಿದ ಮೇಲೆ ನಾವು ಒಬ್ಬರು ಸ್ನಾನ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಹಚ್ಕೊಂಡ್ಮೇಲೆಯಿಂದ ಎಲ್ಲ ಪ್ರತಿಯೊಬ್ಬರು ಮನೇಲಿ ಎಷ್ಟು ಜನ ಇದ್ದೀವಿ ಪ್ರತಿಯೊಬ್ಬರೂ ಡೈರೆಕ್ಟ್ ಬಂದು ಎದ್ದ ತಕ್ಷಣ ಡೈರೆಕ್ಟು ಈ ದೇವ್ರನ್ನ ನೋಡಬೇಕು. ಕಣ್ಣೆಲ್ಲೂ ಬೇರೆ ಕಡೆ ನೋಡಬಾರ್ದು. ಫಸ್ಟ್ ಬಂದು ಈ ದೇವ್ರನ್ನ ನೋಡಿಬಿಟ್ಟು ಆಮೇಲೆ ದುಡ್ಡು ಕೊಡ್ತಾರೆ, ಕಣಿ ದುಡ್ಡು ಅಂತೇಳಿ ಅದು ಕೊಡ್ತಾರೆ. ಅದು ಬಂದು ದೊಡ್ಡವರು, ಮನೆಗೆ ದೊಡ್ಡವರು ಯಾರಿದ್ದಾರೆ ಅವ್ರು ಕೊಡ್ತಾರೆ. ಎಲ್ಲರಿಗೂ ಅವರು ದುಡ್ಡು ಕೊಡಬೇಕು. ಎಲೆ ಅಡಿಕೆ ಜೊತೆ ದುಡ್ಡು ಇಟ್ಬಿಟ್ಟು ಕೊಡ್ತಾರೆ. ಇಷ್ಟು ಅಂತಲ್ಲ, ಎಷ್ಟು ಬೇಕಾದ್ರೂ 20 ರೂಪಾಯಿ ಆದರೂ 20, 100 ಆದರೆ 100, ಈ ರೀತಿ ಅವರು ಎಷ್ಟು ಖುಷಿ ಇದೆ ಅಷ್ಟು ಕೊಟ್ಬಿಟ್ಟು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ದುಡ್ಡು ಕೊಡೋದು ಈ ಹಬ್ಬದ್ದು ವಿಶೇಷವಾಗಿ ಇರೋ ಪದ್ಧತಿ. ಇಲ್ಲಿ ನಮ್ಮಮ್ಮನೇ ನಮಗೆ ಎಲ್ಲರಿಗೂ ದುಡ್ಡು ಕೊಡ್ತಾ ಇರೋದು, ನಮ್ಮಮ್ಮ ಕೊಡ್ತಾ ಇದ್ದಾರೆ. ನನ್ನ ತಮ್ಮಂದಿರಿಗೆ ಹಾಗೆ ನನ್ನ ಮಗನಿಗೆ, ನನಗೆ ಎಲ್ಲ ನಮ್ಮ ಅಮ್ಮನೇ ಕೊಡೋದು. ನೋಡಿ, ಈಗ ನಾನು ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿದ್ದೀನಿ. ಕಾಯಿ ಹೊಡೆದ್ಬಿಟ್ಟು ದೀಪ ಹಚ್ಚಬೇಕು. ಇದು ಬಂದು ಹೆಚ್ಚಾಗಿ ಕೇರಳ ಜನತೆಯೂ ಮಾಡ್ತಾರೆ. ಹಾಗೆ ಹೆಚ್ಚಾಗಿ ಮಂಗಳೂರು ಜನತೆ ಎಲ್ಲ ಪೂರ್ತಿ ಮಾಡ್ತಾರೆ ಈ ಹಬ್ಬನ. ಅದೇ ಇದು ಏಪ್ರಿಲಲ್ಲಿ 14 ತಪ್ಪಿದರೆ 15ನೇ ತಾರೀಕಿಗೆ ಬರೋ ಅಂಥ ಹಬ್ಬ ಇದು, ವಿಷು ಅಂತ ಹೇಳ್ತಾರೆ ಇದಕ್ಕೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.